ನಾಡಿನೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಜೋರಾಗಿದೆ. ಸ್ಯಾಂಡಲ್ವುಡ್ನಲ್ಲೂ ಸಹ ಗೌರಿ ಗಣೇಶ ಹಬ್ಬವನ್ನು ತುಂಬಾನೇ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾ ಇದೆ. ನಮ್ಮ ಜೊತೆ ಇದೀಗ ಇದ್ದಾರೆ ಸೋನಿಕಾ ಗೌಡ ಅವರು. ಅವ್ರ ಮನೆಯಲ್ಲಿ ಇವತ್ತು ಗಣಪನನ್ನು ತುಂಬಾನೇ ಅದ್ಧೂರಿಯಾಗಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿರುವಂಥದ್ದು. ಸೊ ಅವರು ಕೂಡ ಗೌರಿ ಥರನೇ ರೆಡಿ ಆಗಿದ್ದಾರೆ. ಸೊ ಸೋನಿಕಾ ಅವರೇ, ಫಸ್ಟ್ ಆಫ್ ಆಲ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೆ. ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಿಮ್ಮನೆ ಗಣಪ ತುಂಬಾ ಅದ್ಧೂರಿಯಾಗಿದೆ ಅಂತಲೇ ಹೇಳ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ. ತುಂಬಾ ಅಂದರೆ ಹಬ್ಬ ಮತ್ತು ಸಂಭ್ರಮ ಅಂತಂದರೆ ತುಂಬಾ ಇಷ್ಟನಾ ನಿಮಗೆ, ಹೇಗೆ ಅಂತ? ಹೌದು, ಎಲ್ಲ ವರ್ಷ ಕೂಡ ನಾವು ಆಲ್ಮೋಸ್ಟ್ ಎಲ್ಲ ಹಬ್ಬನೂ ತುಂಬಾ ಗ್ರ್ಯಾಂಡಾಗೆ ಸೆಲೆಬ್ರೇಟ್ ಮಾಡ್ತೀವಿ. ಗೌರಿ ಗಣೇಶ ಅಂತೂ ಇನ್ನೂ ಸ್ಪೆಷಲ್, ಬಿಕಾಸ್ ನಮ್ಮ ಮನೇಲಿ ಮಕ್ಕಳುಗಳಿದ್ದಾರೆ. ಸೊ ತುಂಬ ವರ್ಷದಿಂದ ವಿ ಬಿನ್ ಸೆಲೆಬ್ರೇಟಿಂಗ್. ಸೊ ನಿಮ್ಮ ಬಾಲ್ಯದ ಗೌರಿ ಗಣೇಶ ಹಬ್ಬ ಅಂತ ಅಂದಾಗ ಯಾವ ಥರ ಇರ್ತಿತ್ತು? ಈಗೆಲ್ಲ ಗೊತ್ತಲ್ವಾ, ಮನೇಲೇ ನಾವು ಕೂರಿಸ್ತೀವಿ, ಪೂಜೆ ಮಾಡ್ತೀವಿ. ಸೊ ಆ ಥರದ್ದಿರುತ್ತೆ. ಆದರೆ ನಾವು ಬಾಲ್ಯದಲ್ಲಿ ಬೇರೆ ಥರನೇ ಇರ್ತಾಯಿತ್ತು. ಅಂದರೆ ಎಲ್ಲಾದರೂ ಏರಿಯಾದಲ್ಲಿ ಗಣೇಶ ಕೂರಿಸಿದ್ರೆ ನಾವೆಲ್ಲ ಹೋಗಿ ಅಲ್ಲಿ ಸೆಲೆಬ್ರೇಟ್ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬರ್ತಾಯಿದ್ವಿ. ಸೊ ನಿಮ್ಮ ಬಾಲ್ಯದಲ್ಲಿ ಯಾವ ಥರ ಇರ್ತಿತ್ತು? ಸೊ ನಾನು ಚಿಕ್ಕವಳಿದ್ದಾಗ ಐ ಡೋಂಟ್ ಹ್ಯಾವ್, ನನಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಬಿಕಾಸ್ ಹೆಣ್ಣು ಹುಡುಗಿ ಆಗಿರೋದ್ರಿಂದ ಯೂಶ್ವಲಿ ಮನೇಲೇ ಇರ್ತಿದ್ದೆ. ಆ್ಯಂಡ್ ನಾವು ಮುಂಬೈಲಿರೋದ್ರಿಂದ ಮುಂಬೈಲಿ ತುಂಬಾ ಅದ್ದೂರಿಯಾಗಿ ಮಾಡ್ತಾರೆ. ಇನ್ನು ಬ್ಯಾಂಗ್ಳೂರ್ಗಿಂತ ಇನ್ನೂ ಜೋರಾಗಿ ಮಾಡ್ತಾರೆ. ಸೊ ಎಲ್ಲರೂ ಫ್ಲ್ಯಾಟ್ ಕೆಳಗಡೆ ಯೂಶ್ವಲಿ ಸೆಲೆಬ್ರೇಟ್ ಮಾಡ್ತಿದ್ವಿ ಒಂದು ಕಡೆ. ಸೊ ಆ ಥರ ಮೆಮರೀಸ್ ಇದೆ ಇನ್ನು. ಸೊ ಹೆಣ್ಮಕ್ಳಿಗಂತೂ ಹಬ್ಬ ಬಂತು ಅಂತಂದರೆ ತುಂಬಾ ಖುಷಿ. ಯಾಕಂದರೆ ಎಲ್ಲರೂ ಬಾಯ್ಸ್ ಎಲ್ಲ ಏನು ಇವತ್ತು ಸೆಲೆಬ್ರೇಟ್ ಮಾಡ್ತಾರಷ್ಟೇ ಹಬ್ಬದ ದಿನ. ಆದರೆ ನಾವು 3 ದಿನಕ್ಕೆ ಮುಂಚೆನೇ ನಮ್ಮದು ಹಬ್ಬದ ಸಡಗರ ಶುರು ಆಗೋಗ್ಬಿಟ್ಟಿರುತ್ತೆ. ಯಾಕಂದರೆ ಡ್ರೆಸ್ ಮಾಡ್ಕೊಳ್ಳೋದಾಗಿರ್ಬೋದು, ಪೂಜೆಗೆ ಒಂದಷ್ಟು ತಯಾರಿ ಮಾಡ್ಕೊಳ್ಳೋದಾಗಿರ್ಬೋದು. ಸೊ ಎಲ್ಲವೂ 3 ದಿನದ ಮುಂಚೆನೇ ಸ್ಟಾರ್ಟ್ ಆಗೋಗ್ಬಿಟ್ಟಿರುತ್ತೆ. ನಿಮ್ಮದು ಹಾಗೇನಾ, ಹೀಗೆ? ನಮ್ದು ಇನ್ನೂ ಮುಂಚೆನೇ ಪ್ಲ್ಯಾನಿಂಗ್ ಆಗಿರುತ್ತೆ. ನಮ್ಮ ಮನೇಲಿ ಯೂಶ್ವಲಿ ಎಲ್ಲ ಹೆಣ್ಮಕ್ಳೇನೆ, ನನ್ನ ತಮ್ಮ, ನಮ್ಮ ಮಾಮ. ಸೊ ಫ್ಯಾಮ್ಲಿ ಅವ್ರು ಬಿಟ್ಟರೆ ಮಿಕ್ಕಿದವರು ನಾವೆಲ್ಲರೂ ಮುಂಚೆನೇ ಯಾವ ಡ್ರೆಸ್ ಹಾಕೋದು, ಏನು ಮ್ಯಾಚಿಂಗ್ ಬಳೆಗಳು. ಸೊ ಇಟ್ಸ್ ಲೈಕ್ ಆ ಒಂದು ಹಬ್ಬ ಹತ್ರ ಬಂದಾಗಲೇ ಇನ್ನೂ ತುಂಬಾ ಖುಷಿ ಆಗುತ್ತೆ. ಆ ಅಟ್ಮಾಸ್ಫಿಯರೇ ತುಂಬ ಖುಷಿ ಪಡ್ತೀವಿ ಇನ್ಫ್ಯಾಕ್ಟ್. ಸೊ ಗಣಪ ಅಂತ ಅಂದರೆ ನಿಮ್ಗೆ ಎಷ್ಟು ಫೇವ್ರೇಟ್? ನಾನು ಆಲ್ರೆಡಿ ನಿಮ್ಮ ಇನ್ಸ್ಟಾಗ್ರಾಮ್ ನೋಡಿದೆ, ನೀವೇ ಖುದ್ದಾಗಿ ಗಣಪತಿಯನ್ನು ತಯಾರಿಸೋದಾಗಿರ್ಬೋದು, ಜೇಡಿ ಮಣ್ಣು ತೊಗೊಂಡು ಬಂದುಬಿಟ್ಟು. ಸೊ ಹೇಳ್ತಾ ಇದ್ರಿ ಪ್ರತಿ ವರ್ಷವೂ ಅದೇ ಥರ ಮಾಡೋದು, ನಾನೇ ತಯಾರಿ ಮಾಡ್ತೀನಿ ಗಣಪನನ್ನು ಅಂತ ಹೇಳ್ಬಿಟ್ಟು. ನಿಮ್ಮನೇಲೂ ಈಗ ಆಲ್ರೆಡಿ 3 ಗಣಪ ರೆಡಿಯಾಗಿದ್ದಾರೆ ಆ ಥರ. ಸೊ ಅದ್ರ ಬಗ್ಗೆ ಎಲ್ಲ ಹೇಳೋದು? ಇಲ್ಲ, ಆ್ಯಕ್ಚುಲಿ ಹೌದು, ಒಂದು ನಿಮಿಷ. ಓಕೆ, ಎಲ್ಲ ವರ್ಷವೂ ಯೂಶ್ವಲಾಗಿ ನಾವು ಈಚೆಯಿಂದ ತರ್ತೀವಿ. ಈ ವರ್ಷ ಇನ್ನೊಂದು ಚೂರು ಸ್ಪೆಷಲ್, ಯಾಕೆಂದರೆ ನಾನು, ನನ್ನ ತಮ್ಮ ಮತ್ತು ತಂಗಿ ಒಂದು ವರ್ಕ್ಶಾಪ್ ಇತ್ತು. ಸೊ ಅಲ್ಲಿ ಹೋಗಿ ಅಟೆಂಡ್ ಮಾಡಿ ನಮ್ಮ ಕೈಯಾರೆ ಮಾಡಿದ್ವಿ 3 ಗಣೇಶ. ಮುದ್ದಾಗಿ ಬಂದಿದೆ ಆ್ಯಕ್ಚುಲಿ. ಸೊ ಅದು ಬಿಟ್ಟರೆ ನಮ್ಮ ಮೇನ್ ಗಣಪ ನಮ್ಮ ಮಾಮ ಸೆಲೆಕ್ಟ್ ಮಾಡಿರೋದು. ಸೊ ತುಂಬಾ ಖುಷಿ ಆಗ್ತದೆ ಇನ್ಫ್ಯಾಕ್ಟ್. ಯಾಕೆ ನಿಮಗೆ ಗಣೇಶ ಹಬ್ಬ ಅಂದ್ರೇ ಸ್ಪೆಷಲ್ ಅಂತ? ನನ್ನ ಗಣೇಶ ಹಬ್ಬ ಅಂತಲೇ ಎಲ್ಲ ಹಬ್ಬನೂ ನಂಗೆ ನಾನು ಗಣೇಶ ಹಬ್ಬ ಅಂತಲೇ ಅಲ್ಲ, ಎಲ್ಲ ಹಬ್ಬನೂ ಕೂಡ ನಾನು ತುಂಬ ಮನಸಾರೆ ಇಷ್ಟಪಟ್ಟು ಮಾಡ್ತೀನಿ. ನಾನು ಅಡುಗೆ ಮನೆಗಂತೂ ಹೋಗಲ್ಲ, ಅಡುಗೆ ಎಲ್ಲ ಫ್ಯಾಮ್ಲಿಯವ್ರು ನೋಡ್ಕೊತಾರೆ. ಬಟ್ ಹಬ್ಬದ್ದೇನೇ ಡೆಕೋರೇಷನ್ಸು ಇಲ್ಲ ಹಬ್ಬಕ್ಕೆ ಏನೇನು ಬೇಕಾಗುತ್ತೋ ನಾನು ತುಂಬ ಪರ್ಟಿಕ್ಯುಲರಾಗಿ ನಾನೇ ಮುಂದೆ ನಿಂತ್ಕೊಂಡು ಮಾಡ್ತೀನಿ. ಸೊ ನನಗೆಲ್ಲ ಹಬ್ಬ ತುಂಬ ಸ್ಪೆಷಲಾಗಿ ಮನಸ್ಫೂರ್ತಿಯಾಗಿ ಮಾಡ್ತೀವಿ ಇನ್ಫ್ಯಾಕ್ಟ್. ಅಂದರೆ ನೀವೇನು ಅಡುಗೆಯಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ, ಬರೀ ಜಸ್ಟ್? ಅದಂತೂ ನಿಜಾನೇ, ನಾನು ಅಡುಗೆ ಮನೆಗೆ ಹೋಗಲ್ಲ. ಇನ್ಫ್ಯಾಕ್ಟು ನನ್ನ ತಂಗಿ, ನಮ್ಮಮ್ಮ, ಅತ್ತೆ ಅವರೇ ಅಡುಗೆ ಮನೆ ಕಂಪ್ಲೀಟಾಗಿ ನೋಡ್ಕೊತಾರೆ. ತಿನ್ನೋಕ್ಕೆ ಮಾತ್ರ ಹೋಗ್ತೀನಿ, ಬಿಕಾಸ್ ಅಷ್ಟು ಚೆನ್ನಾಗಿ ಅಡುಗೆನೂ ಮಾಡಿರ್ತಾರೆ. ಸೊ ಹಬ್ಬದ ಊಟನೂ ಕೂಡ ಇಟ್ಸ್ ವೆರಿ ಸ್ಪೆಷಲ್ ನಮ್ಮ ಮನೇಲಿ. ಗಣೇಶ ಅಂತ ಅಂದ್ರೇ ವಿಘ್ನ ನಿವಾರಕ. ಸೊ ನಿಮ್ಮ ಲೈಫಿನ ಒಂದು ವಿಘ್ನ ಈ ವರ್ಷ ಹೋಗಲಿ ಅಂತ ಅನ್ನೋದಾದರೆ ಏನದು? ಯಾವ ಒಂದು, ಅಂದರೆ ಯಾವುದಾದ್ರೂ ಎನಿ ಟಾಪಿಕ್ ಆಗಿರ್ಬೋದು, ಹಾಬೀಸ್ ಆಗಿರ್ಬೋದು, ಇಂಥದ್ದೊಂದು ನನ್ನ ಲೈಫಿಂದ ಹೋಗಲಿ ಅನ್ನೋದಾದರೆ ಏನು? ಸೊ ಯೂಶ್ವಲಾಗಿ ನನ್ನಲ್ಲಿ ಸ್ವಲ್ಪ ಕೋಪ ಜಾಸ್ತಿ ಇದೆ, ಸ್ವಲ್ಪ ಶಾರ್ಟ್ ಟೆಂಪರ್ಡ್ ನಾನು. ಅದು ಬಿಟ್ಟರೆ ಈ ವರ್ಷ ಎಲ್ಲನೂ ತುಂಬ ಸ್ಮೂತಾಗಿ ಚೆನ್ನಾಗಿ ಹೋಗ್ತಾ ಇದೆ. ಒಂದು ನಾನು ಅವಾಯ್ಡ್ ಮಾಡಿ ದೇವ್ರ ಹತ್ರ ಕೇಳ್ಕೋಬೇಕು, ನಾನು ಕೋಪ ಒಂಚೂರು ಕಮ್ಮಿ ಮಾಡಬೇಕು ಅಂತ ಅಷ್ಟೇ. ಸೊ ಆ್ಯಸ್ ಎ ನಟಿಯಾಗಿ ಮತ್ತು ಬಿಸ್ನೆಸ್ ವಿಮೆನ್ ಆಗಿ ತುಂಬಾ ಬ್ಯುಸಿ ಆಗಿದ್ದೀರಾ. ಸೊ ಎರಡನ್ನ ಯಾವ ಥರ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು? ಸೊ ಈಗ ಜಾಸ್ತಿ ಬಿಸ್ನೆಸ್ಸಲ್ಲಿ ಇದ್ದೀನಿ. ಯೂಶ್ವಲಾಗಿ ಈಗ ಒಂದು 2 ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಮೂವೀಸಲ್ಲಿ ಈಗ ಒಂದು 4 ಇಯರ್ಸ್ ಆಯಿತು ಬ್ರೇಕ್ ಕೊಟ್ಟು. ಬಟ್ ಆದಷ್ಟು ಬೇಗ ಕಮ್ ಬ್ಯಾಕ್ ಮಾಡ್ತೀನಿ. ಸ್ವಲ್ಪ ಜಾಸ್ತಿನೇ ಬ್ರೇಕ್ ಆಯಿತು, ಬಟ್ ಆದಷ್ಟು ಬೇಗ ಕಮ್ ಬ್ಯಾಕ್ ಮಾಡ್ತೀನಿ. ಈಗ ಸ್ಟಾರ್ ನಟನ ಜೊತೆ ಕಮ್ ಬ್ಯಾಕ್ ಮಾಡ್ತೀರಾ ಅಂತ ಅನ್ನೊಂದು ಸುದ್ದಿ ಇದೆ, ನಿಜಾನ? ಎಸ್, ಆ್ಯಕ್ಚುಲಿ ಹೌದು, ಅದು ಅಫಿಷಿಯಲಾಗಿ ಅನೌನ್ಸ್ ಆದಾಗ ಖಂಡಿತ ಹೇಳ್ತೀನಿ ಇನ್ಫ್ಯಾಕ್ಟ್ ಅದ್ರ ಬಗ್ಗೆ. ಸೊ ಇನ್ನು ಬಿಗ್